ಈಕಿ ಅದಾಳು ನಾನು ಯಾಕೆ ಮಾಡ್ಲಿ ಅಂತ ಹಾಕಿದ. ಈಗ ನೀನು ನೋಡ್ರ ಶ್ರೀಮಂತರ ಮನೆಯಿಂದ ಬಂದ್ಬಿಟ್ಟಿದಿ, ನಿನಗೆ ಏನು ಕೆಲಸ ಬರಂಗಿಲ್ಲ ಅಂತ ಹೇಳ್ತಿದಿ. ಮತ್ ನಾನು ನಿನಗೆ ಹೆಂಗ್ ಕೆಲಸ ಹಚ್ಚನು? ನಾಳೆ ನಿನ್ನ ಕೆಲಸ ಹಚ್ಚಿಬಿಟ್ರೆ ನಿಮ್ಮ ಮನೆಯವ್ರು ನಮಗೆ ಏನಂತಾರು? ಅವರೆಲ್ಲ ಹ್ಞೂ ಅಂದ್ಮೇಲೆ ಒಂದು ಮಗು ಆತಂದ್ರೆ ಯಾ ತಂದೆ ತಾಯಿ ಆದ್ರೂ ಒಪ್ಕೋತಾರ. ಅವಾಗ ಅವ್ರು ಬಂದ ನನ್ನ ಮಗಳಿಗಿಂತ ಎಲ್ಲ ಕೆಲಸ ಹಚ್ಚಾರ ಅಂತೇಳಿ ನಮ್ಮನ್ನ ಒಂದಿಟ್ಟು ದಾದ್ ಮಾಡಂಗಿಲ್ಲ ಅವ್ರು. ಅದಕ್ಕೆ ನಾನು ನಿನಗೆ ಏನು ಕೆಲಸ ಹಚ್ಚಬಾರ್ದು, ರಾಣಿ ಹೆಂಗಿರ್ಲಿ ಅಂತ ನಾನು ಕಡೆ ಯಾಕೆ ಮೊದ್ಲೇನೆ ಕೆಲಸ ಮಾಡ್ಕೊತ ಬಂದಲ್ಲ, ಮಾಡ್ಲಿ ಏನಾಗ್ತತಿಗೆ? ಈಗೇನ ಆಡ್ಕೊಂಡ್ ಬಂದ್ಬಿಡ್ತಾವೇನು ಮಾಡಾಕ? ಹ್ಞೂ ಅಮ್ಮ, ಎಷ್ಟು ನೋಡು ಆಕಿಗೆ ಮೊದಲೆಲ್ಲ ಹೆಂಗೆ ಮಾಡ್ತಿದ್ಲು, ಒಬ್ಬಾಕಿ ಮಾಡ್ತಿದ್ಲು. ಇವಾಗ ನೋಡು, ಅವಾಗ ಮಾಡಂದಾಗ ನಿನ್ನ ಜೊತೆ ಜಗಳ ಮಾಡ್ತಿದ್ಲು. ಈಗ ನೋಡ ಅಮ್ಮ, ಈಗ ನನ್ನ ಹೆಂಡತಿ ಜೊತೆ ಜಗಳ ಮಾಡಕ್ ಬರ್ತಾಳ. ಅಲ್ಲ ರೀ, ಎಲ್ರಿ ಅಕ್ಕ ನನ್ನ ಜೊತೆ ಜಗಳ ಮಾಡಕ್ ಬಂದು ನನ್ನ ಜೊತೆ ಅವ್ರು ಜಗಳನೇ ಮಾಡಿಲ್ಲ ಪಾಪ. ನಾನು ಹೇಳಿದಕ್ಕೆ ಹ್ಞೂ ಅಂತ ಹೇಳಿ ಅಡಿಗೆ ಮಾಡೋದಕ್ಕೆ ಹೋದ್ಲು. ಅದನ್ನ ಬಿಟ್ಟು ನೀವು ಹಾಗೆ ಅಂತೀರಲ್ಲ. ನೋಡು ಸರ್, ನಿನಗೇನು ಗೊತ್ತಾಗಲ್ಲ. ನೀನು ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ, ನೀನು ಅದೇ ರೀತಿ ಇರು. ಅದು ಬಿಟ್ಟು ನೀನು ಅವಳು ಅತ್ತಿಗೆ ಜೊತೆ ನೀನು ಜಾಸ್ತಿ ಬೆರೆಯೋದಕ್ಕೆ ಹೋಗ್ಬೇಡ, ಇವಾಗಲೇ ಹೇಳ್ತಾ ಇದ್ದೀನಿ. ಸರಿ ಆಯ್ತು ರೀ, ನೀವು ಹೇಗೆ ಹೇಳ್ತೀರಾ ನಾನು ಹಾಗೆ ಇರ್ತೀನಿ. ಯಾಕಂದ್ರೆ ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿ ಬಂದಿರೋದು ಅಲ್ವಾ, ಅದಕ್ಕೆ ನೀವು ಹೇಳೋ ಹಾಗೆ ನಾನು ಕೇಳಬೇಕು. ಅನ್ನಗ ಹೇಳೋ ಹಾಗೆ ಕೇಳ್ಬೇಕಂತ ಹೇಳಾತಿಲ್ಲ. ನೀನು ಏನು ಮಾಡೋದಕ್ಕೆ ಹೋಗ್ಬೇಡ, ರಾಣಿ ಹಂಗಿರು, ರಾಣಿ ಹಂಗ್ ಕುಂದ್ರು, ಕುಂತಲ್ಲೇ ಎಲ್ಲ ತರಿಸ್ಕೊಂಡು ತಿನ್ನು ಅಂತ ಹೇಳಕತ್ತಾನ. ನಿನಗದು ಅರ್ಥ ಆಗತ್ತಿಲ್ಲ ಮಗಳ. ನೋಡ್ ಸರು, ನೀನು ಆಕಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆಕೆಲ್ಲ ಮಾಡೋದಲ್ಲ ಮಾಡಿಕೊಳ್ತಾಳು, ನೀನು ಚಂದಾಗಿರ್ಬೇಕಷ್ಟ. ಬಾಯಿಗೆ ಆಕಿ ಬಡ ಬಡ ಅಡಿಗೆ ಮಾಡತ್ತಲ್ಲ, ನಾವು ಹೋಗಿ ನೋಡ್ಕೊಂಡ್ ಬರ್ತೇನೆ. ನೀನು ಇಲ್ಲಿ ಕುಂದ್ರು, ನೀನು ಮಹಿಳೇಶ ಇಲ್ಲಿ ಕುಂದ್ರಿ. ನಾನು ಆಕೆ ಏನಾರ ಅಡಿಗೆ ಮಾಡಿದ್ರೆ ಚಪಾತಿ ಮಾಡ್ತಾಳ ರೊಟ್ಟಿ ಮಾಡ್ತಾಳ ಗೊತ್ತಿಲ್ಲ, ಆಕೆ ಏನ್ ಮಾಡ್ತಾಳ ಮಾಡಿರ ತಗೊಂಬಂದ್ ಕೊಡ್ತೇನೆ, ಇಲ್ಲೇ ಕುತ್ಕೊಂತೀನ್ರಿ. ಅಲ್ಲ ಅತ್ತಿ, ನೀವ್ ಯಾಕ್ರಿ ತಗೊಂಬಂದ್ ಕೊಡ್ತೀರಿ? ನೀವು ಕುಂದ್ರಿ, ನಾನೇ ತಗೊಂಡ್ ಬರ್ತೀನಿ ರೀ ಅತ್ತಿ. ಬೇಡವಾ ಬೇಡ, ನಾನು ತಗೊಂಡ್ಬರ್ತೀನಿ. ನೀವು ಇಲ್ಲಿ ಕುಂದ್ರಿ, ಗಂಡ ಅಂತ ಕುತ್ಕೊಂಡ್ ನೀವು ಊಟ ಮಾಡ್ರಿ, ನಾನು ತಂದು ಕೊಡ್ತೇನೆ. ಆಕಿ ಮುಂದೆ ಕುಂತ್ಕೊಂಡು ಊಟ ಮಾಡ್ಬೇಡ್ರಿ, ಮತ್ತೆ ನಿಮ್ಮ ಮೇಲೆ ಕನ ಬಿದ್ದಿದ್ದು ತೆಗಿದು ಎಲ್ಲಿ ಮತ್ತೆ ನೀವು ಜಗಳ ಮಾಡ್ಕೊತ ಕೂತಾರೆ. ಕರೆ ಸರಿ ಇಲ್ಲ ಹೆಣ್ಣಿಂದ. ಬೇಡ ಅತ್ತಿ, ನಾನೇ ತಗೊಂಡ್ಬರ್ತೀನಿ, ನೀವೇ ಕುಂದ್ರಿ, ನೀವಿಬ್ರು ಊಟ ಮಾಡ್ರಿ, ನಾನು ತಗೊಂಬಂದ್ ಕೊಡ್ತೇನೆ ರೀ ಅತ್ತಿ. ಬೇಡ ಆಕಿಗೆ ಮತ್ತೆ ನೀವು ಹೋದಿ ಅಂದ್ರೆ ಅದನ್ನ ಚಾಲಿ ರೂಢ ಹಿಡ್ಕೊಂಡ್ಬಿಡ್ತಾಳೆ ಆಕಿ. ನಾನು ಮಾಡ್ತಾನು ನೀನು ಹಚ್ಕೊಡು ಅಂತ ಹೇಳೋದು ಹೇಳ್ತಾಳೆ. ಮತ್ತೆ ಬೇಡ, ನೀನು ಇಲ್ಲಿ ಕುಂದ್ರು, ನಾನು ಹೋಗಿ ಹಚ್ಕೊಂಡು ಬರ್ತಾನೋ, ನೀವು ಬಡ ಬಡ ಊಟ ಮಾಡುವಂತ್ರೆ. ಆಮೇಲೆ ನಿಮ್ಮ ಮಾವ ಬರೋಣ, ನಾನು ಅವ್ರು ಕೂಡ ಊಟ ಮಾಡ್ತೇವೆ. ಆಕೆ ಯಾವಾಗಾರ ಮಾಡ್ಕೋವಾಳ, ಏನಾರ ಮಾಡುವ, ಬೇಕಿದ್ರೆ ಉಪವಾಸ ಬಿಡುವ, ಆಕೆ ಇಷ್ಟ. ಹ್ಞೂ ಅಮ್ಮ, ಆಯ್ತು, ತಗೊಂಬರೋಗಮ್ಮ, ನಾವೆಲ್ಲೇ ಕುಂದಿರ್ತೇವೆ. ಅವ್ರು ಎಲ್ಲಿಗ್ಯಾರಮ್ಮ ಹುಡುಗರು ಕಾಣಿಸವಾರು? ಆಟ ಆಡಕ್ ಹೋಗ್ಯಾರು. ಆಟ ಆಡಿ ಬರ್ತಾವ ಅಂತ ಹೇಳಿ ಪಾರವ್ಗಳ ಮನೆಗೆ ಹೋಗ್ಯಾರು. ಹೋಗಿ ಬರ್ತು ಕುಂದ್ರಿ, ಊಟ ತಗೊಂಡ್ಬರ್ತಾನೆ. ನಾನು ನಿಮ್ಮ ಅಪ್ಪ ಎಲ್ಲೋದ? ನಿಮ್ಮ ಅಪ್ಪ ಬರೀ ಮನ್ಯಾಗ ಇರಲ್ಲ ನೋಡಿ, ಬಯೇ ಹೊರಗೆ ತಿರುಗ್ತಿರ್ತಾನೆ. ಅಲ್ಲಿ ಹೋಗಿ ಕುಂತ್ನೆ, ಇಲ್ಲಿ ಹೋಗಿ ಕುಂತ್ನೆ, ಆ ಅಂಗಡಿ ಅಂತ ಕುಂತ್ನೆ, ಈ ಅಂಗಡಿ ಅಂತ ಕುಂತ್ನೆ, ಬರೀ ತಿರ್ಕೊಂತಾನೆ ಇರ್ತಾನೆ. ಮನೆಗೆ ಬಂದು ಊಟ ಮಾಡೋದು ಗೊತ್ತಿಲ್ಲ ಕರೆಕ್ಟ್ ಟೈಮ್. ವಯಸ್ಸಾಗೈತಿ, ಕರೆಕ್ಟ್ ಟೈಮ್ ಊಟ ಮಾಡ್ಬೇಕನ್ನೋದು ಗೊತ್ತಿಲ್ಲ ನಿಮ್ಮ ಅಪ್ಪಗಾರ. ಅಮ್ಮ, ನಾನು ಕರ್ಕೊಂಬರ್ಲೇನಮ್ಮ? ಕರ್ಕೊಂಬಂದು ಆಮೇಲೆ ಊಟ ಮಾಡ್ಲೆ? ಬೇಡ ಬೇಡ, ಬರ್ತಂತ ತಗೋ, ನೀವು ಕುಂದ್ರಿ, ನಿಮ್ಗೆ ಊಟ ಹಚ್ಚಿ ಕೊಡ್ತಾನು, ಆಮೇಲೆ ಬೇಕಿದ್ರೆ ನಾವು ಮಾಡ್ತೇವೆ. ಸರಿ ಆಯ್ತು ಅಮ್ಮ. ಆದ್ರೂ ಮಹಿ, ನಿಮ್ಮಮ್ಮ ಪಾಪ ನಿಮ್ಮ ಅತ್ತಿಗೆಗೆ ಆ ರೀತಿ ಎಲ್ಲ ಅನ್ಬಾರ್ದಾಗಿತ್ತು. ನೀನು ಸುಮ್ಮನೆ ಇರು. ಆ ರೀತಿ ಅಂದ್ರೇ ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಇಲ್ಲ ಅಂದರೆ ನಿನ್ನನ್ನು ಎಲ್ಲ ಕೆಲಸಕ್ಕೂ ಹಚ್ತಾರೆ ನೋಡು. ನೀನು ಮಾಡ್ತೀನಿ ಅಂದರೆ ಹೋಗಿ ಮಾಡೋಗು. ನಾನೇನು ಆಗಿದ್ರೆ ನಾನು ಅಮ್ಮನ ಪರ ಇರ್ತೀನಿ. ಅದನ್ನ ಬಿಟ್ಟು ನೀನು ಪರವಾಗಿ ನಾನೇನು ನಿಲ್ಲಲ್ಲ. ಅಲ್ಲ ಮಹಿ, ಈ ರೀತಿ ಮಾಡೋ ತಪ್ಪು ಅಲ್ವಾ? ತಪ್ಪು ಸರಿನೋ, ಅಮ್ಮ ಹೇಳ್ದಾಗ ಕೇಳ್ತಾ ಇರೋ ಅಷ್ಟೇ. ಇವಾಗ ನಾವು ಕೆಲ್ಸಕ್ಕೆ ಹೋಗಬೇಕು, ಒಂದು ಒಳ್ಳೆ ಕೆಲಸ ಮಾಡಿ ನಾವು ತುಂಬ ಹಣ ಸಂಪಾದಿಸ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಅದನ್ನ ಬಿಟ್ಟು ಈ ಮನೇಲಿ ನೀನು ಮುಸುರಿ ಚಿಕ್ಕೊಂತ ಇರ್ತೀನಿ ಅಂದರೆ ಇರು, ನಿನಗೆ ನಾನು ಬೇಡ ಅನ್ನಲ್ಲ. ನಾನು ಕೆಲ್ಸಕ್ಕಾದರೂ ಹೋಗ್ತೀನಿ. ನಿನ್ನ ಇಷ್ಟ, ನೀನು ಏನು ಮಾಡ್ಕೊತಿರ್ತೀಯ ಮಾಡು. ನನಗೇನು ಹೇಳೋಕ್ಕೆ ಬರಬೇಡ, ನೀನು ಕೇಳೋದು ಬರಬೇಡ ಇನ್ಮೇಲೆ. ಅಲ್ಲ ಅಲ್ಲೇ ನೀನೇ ಹೀಗೆ ಹೇಳಿದ್ರೆ ಹೇಗೆ? ಅಲ್ಲ, ಪ್ರೀತಿ ಮಾಡಿ ಮದುವೆ ಆದ್ಮೇಲೆ ನೀನು ಹೇಗೆ ಹೇಳ್ತೀವಿ, ನಾನು ಹಾಗೆ ಕೇಳ್ಬೇಕಲ್ವಾ? ನಮ್ಮ ಮನೇಲಿ ಅಷ್ಟು ಕಷ್ಟ ಇದ್ರು ನೀನು ನನ್ನನ್ನು ಮದುವೆ ಆದೆ. ನಾನೇನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ನೀನು ನನಗೆ ಮಾತು ಕೊಟ್ಟು ಮದುವೆ ಆಗಿದೆಯಾ ಅಂತಂದ್ರಲ್ಲಿ ನಿನ್ನ ಮಾತು ನಾನು ಹೇಗೆ ಮೀರಕ್ಕಾಗುತ್ತೆ? ನೀನು ಹೇಗೆ ಹೇಳ್ತೀವಿ ನಾನು ಹಾಗೆ ಇರ್ತೀನಿ. ನಿನಗೆ ಇಷ್ಟ ಆಗೋ ರೀತಿಯೇ ನಾನು ಇರೋದು. ಅದನ್ನ ಬಿಟ್ಟು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ನಾನು ಅವ್ರ ಪರವಾಗಿ ನಿಲ್ಲಲ್ಲ. ನಾನು ಯಾವಾಗಲೂ ನನ್ನ ಗಂಡನ ಪರವಾಗಿ ನಾನು ನಿಲ್ಲೋದು. ನಂಗೆ ತುಂಬ ಖುಷಿ ಆಯಿತು ಡಾರ್ಲಿಂಗ್. ಬಾ, ಊಟ ಮಾಡೋಣ. ಅಮ್ಮ ಇನ್ನೂ ಬರಲಿಲ್ಲಲ್ಲ, ಓದೋರು. ಬಾ, ನಾ ಫಸ್ಟ್ ಕುಂದ್ರನ್ನ ಅವ್ರು ಬರ್ತಾರೆ. ಅಲ್ಲ ನಮ್ಮ ಅತ್ತಿ ಯಾಕೆ ಹಿಂಗೆ ಅವ್ರು ಬರೋಣ ಭಾಳ ಚೇಂಜ್ ಆಗಿಬಿಟ್ರಲ್ಲ? ಆಕೆ ನೋಡಿ, ಆಕೇನು ಶ್ರೀಮಂತರ ಅಂತೇಳಿ ನನ್ನನ್ನು ಭಾಳ ಕೇರ್ಲೆಸ್ ಮಾಡಕತ್ತ ಬಿಟ್ರೆ ನಮ್ಮ ಅತ್ತಿ ನನ್ನ ಯಾಕೆ ಹಿಂಗೆ ಮಾಡಕತ್ರು? ನಾನು ಎಷ್ಟು ಚಂದ ಮಗ ಥರ ನೋಡ್ಕೊಳತ್ತಿದ್ರು. ಈಗಂತೂ ನಡಕ ನಾನು ಚಲೋ ಆಗಿಬಿಟ್ಟಿದ್ನಿಲ್ಲ. ಅವ್ರ ಜೊತೆ ಜಗಳಾಡ್ ಮಾಡೋದು ಬಿಡೋಣ ಅಂದ್ರೆ ನಾನು ಎಷ್ಟು ಚಂದ ನೋಡ್ಕೊಳತ್ತಿದ್ರು, ಎಷ್ಟು ಚಂದ ಮಾತಾಡ್ಸಿದ್ರು. ಊಟ ಮಾಡಿತೀವಿ ಇಲ್ಲವಂತ ಕೇಳ್ತಿದ್ರು, ಏನು ಅಡುಗೆ ಮಾಡಿತೀವಿ ಅಂತ ಕೇಳ್ತಿದ್ರು, ಇದನ್ನು ಮಾಡ್ಯವಂತ ಹೇಳ್ತಿದ್ರು. ಇವಾಗ ನೋಡಿದ್ರೆ ಈಗ ಅವ್ರು ಬಂದಿದ್ದ ಮತ್ತೆ ನನಗೆ ಮೊದ್ಲಿನಂಗೆ ಮಾಡಕತ್ತು ಬಿಟ್ಟಾರ ಇವರು. ನನಗೆ ಭಾಳ ಬೇಜಾರಾಗತ್ತೈತಿ. ಅತ್ತೀರು ಹಿಂಗೆ ಮಾಡೋಣ ಅಂದ್ರೆ ಅಕ್ಕಿಗೊಂಥರ ಮಾಡ್ತಾಳು, ನನಗೊಂಥರ ಮಾಡ್ತಾರೋ. ಅಕ್ಕಿ ಶ್ರೀಮಂತರ ಮಗಳು ಅಂತೇಳಿ ಅಕ್ಕಿಗೊಂಥರ ಮಾಡ್ತಾರೆ, ನನ್ನ ಬಡವ್ರ ಮಗಳು ಅಂತೇಳಿ ನನಗೊಂಥರ ಮಾಡ್ತಾರೆ. ಇದು ಯಾವ ನ್ಯಾಯ ದೇವ್ರೆ? ಅಲ್ಲ, ನಾನೇನು ತಪ್ಪು ಮಾಡೀನಿ? ಇವ್ರು ಕೇಳಿದ್ದನ್ನೆಲ್ಲ ನಾನು ಮೊದಲೇ ಮಾಡಿಕೊಡ್ತಿದ್ನಿ. ಇವಾಗೆಲ್ಲ ಮಾಡಿ ಇಟ್ಟೇನಿ, ಕೂತ್ಕೊಂಡು ತಿನ್ಲಿ ಅಂತೇಳಿ ಅನ್ನೋ ರೀತಿ ನನಗೆ ಮಾಡಕತ್ತಾರ.
ಅಲ್ಲ, ನನಗೆ 2 ಹುಡುಗರಿದ್ದಾವ. 2 ಹುಡುಗರನ್ನ ಕರ್ಕೊಂಡು ನನ್ನ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕಂತ. ಅದನ್ನ ಮಾಡ್ಕೊಳ್ಳೋದಲ್ಲ, ಮತ್ತೆ ಅವ್ರಿಗೆ ನಾನು ಡಬ್ಬಿ ಕಟ್ಕೊಡ್ಬೇಕಂತ. ಅಲ್ಲ, ನಾನು ಯಾಕೆ ಅವ್ರಿಗೆ ಡಬ್ಬಿ ಕಟ್ಕೊಡ್ಬೇಕು? ಅವ್ರ ಕೆಲ್ಸಕ್ಕೆ ಹೋದ್ರೆ ಅವ್ರೇನು ದುಡ್ಡು ತಂದು ನನ್ನ ಕೈಯಾಗ ಕೊಡ್ತಾರ? ಇಲ್ಲಲ್ಲ, ನಾನು ಯಾಕೆ ಅವ್ರಿಗೆ ಎಲ್ಲ ಡಬ್ಬಿ ಮಾಡಿ ಕಟ್ಕೊಟ್ಟು ಅವ್ರು ಏನು ತಿಂತಾರೆ ನಾನು ಅದೇ ಮಾಡ್ಕೊಡ್ಬೇಕಂತ? ಆಗ ಏನು ತಿಂತಾರೆ ನನಗೆ ಅದನ್ನ ಮಾಡಕ್ಕೆ ಬರಬೇಕಲ್ಲ. ಅವರು ಸಿಟಿಯವರು, ಅವ್ರು ಏನು ತಿಂತಾರಂತ ನನಗೇನು ಗೊತ್ತಿರ್ತೈತಿ? ಅವ್ರಿಗೆ ಅದು ಪಿಜ್ಜಾ ಮಾಡು ಅದು ಮಾಡು ಅಂದ್ರೆ ನನಗೆ ಮಾಡೋಕ್ಕೆ ಬರ್ತೈತಿ. ನಾವು ಹಳ್ಳಿಯಲ್ಲಿ ರೊಟ್ಟಿ ಚಪಾತಿ ಅನ್ನ ಸಾರು ಇದು ಮಾಡ್ಕೊತ ಇದ್ದಾರು. ಅಲ್ಲ, ಅತ್ತಿರಿ ಯಾಕೆ ಈ ರೀತಿ ಆದ್ರು? ಯಾಕೆ ಈ ರೀತಿ ಚೇಂಜ್ ಆದ್ರು? ಅಲ್ಲ, ಶ್ರೀಮಂತರಿಗೆ ಅಷ್ಟೇ ನಾ ಬೆಲೆ, ಬಡವ್ರಿಗೆ ಬೆಲೆನೇ ಇಲ್ವಾ ಈ ಕಾಲದಲ್ಲಿ? ಎಲ್ಲರ ಮುಂದೆ ನನಗೆ ಎಷ್ಟೊಂದು ಅಸಹ್ಯ ಮಾಡಿಬಿಟ್ರು ಅತ್ತಿ. ನಮ್ಮ ಅಮ್ಮನ ಬಗ್ಗೆ ಕೂಡ ಮಾತಾಡಿದ್ರು ಅತ್ತಿ. ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ ಹೊಸದಾಗಿ ಬಂದಿರುವಂಥ ಸೊಸೆ ಮುಂದೆ ನನಗೆ ಯಾವುದೇ ಒಂದು ಮರ್ಯಾದೆ ಇಲ್ಲದೆ ಮಾತಾಡ್ಬಿಟ್ರು. ಅವಳ ಮುಂದೆ, ಮಗನ ಮುಂದೆ ನನ್ನನ್ನು ಇಷ್ಟೊಂದು ಕೀಳುವಾಗಿ ನೋಡ್ಬಿಟ್ರು. ಏನು ಮಾಡೋದು, ನನ್ನ ಹಣೆ ಬರನೇ ಸರಿ ಇಲ್ಲ. ನಾನು ಬಡವ್ರ ಮನೇಲಿ ಹುಟ್ಟಲೇಬಾರ್ದಾಗಿತ್ತು. ನಾನು ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ನನಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಬಡವ್ರ ಮನೇಲಿ ನಾವು ಹುಟ್ಟಿದ್ರು ಕೂಡ ಶ್ರೀಮಂತರ ಮನೆ ಮಕ್ಕಳನ್ನ ನಾವು ಮದುವೆ ಆಗಬಾರ್ದು. ಬಡವ್ರ ಮಕ್ಕಳ ಮದುವೆ ಆದರೆ ಅವರು ಕೂಡ ಹೇಗಿರ್ತಾರೋ ನಾವು ಹಾಗೇ ಇರ್ತೀವಿ. ಶ್ರೀಮಂತರ ಮನೇಲಿ ನಾವು ಹೋದ್ರೆ ಏನು ಮಾಡೋದು? ಇದೇ ರೀತಿ ನಾವು ಅನುಭವಿಸ್ಬೇಕಾಗುತ್ತೆ. ನಾನು ಯಾಕೆ ಅಳಬೇಕು? ನಾನೆಲ್ಲ ಅಳಲ್ಲ. ನಾನು ಇನ್ಮೇಲೆ ಏನೇ ಇದ್ರು ನನ್ನ ಹಣೆ ಬರ ಇಷ್ಟೇ ಅಂತ ಹೇಳಿ ಅವ್ರಿಗೆ ಮಾಡಿಕೊಟ್ಟು ಬಿಡ್ತೀನಿ ಸುಮ್ಮನೆ. ಅವ್ರ ಕಡೆಯಿಂದ ಅನಿಸ್ಕೊಳ್ಳೋದು ಬದಲು ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ನಾನು ಮಾಡಿಕೊಟ್ಬಿಟ್ರೆ ನಮ್ಮ ಅತ್ತೆನೂ ಕೂಡ ನನ್ನ ಜೊತೆ ಚೆನ್ನಾಗಿರ್ತಾರೆ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಯಾಕಂದರೆ ನಾನು ಅವ್ರ ಜೊತೆ ಇನ್ಮೇಲೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಹಾಗೆ ಇರ್ತೀನಿ. ಅವ್ರ ಮೇಲೆ ನಾನು ವಾಪಸ್ ಮಾತಾಡಬಾರ್ದು ಅಂತ ಅಂದರೂ ಕೂಡ ಅಮ್ಮನ ಬಗ್ಗೆ ಮಾತಾಡಿದ ತಕ್ಷಣ ಸಿಟ್ಟು ಬಂದು ಮಾತಾಡ್ಬಿಟ್ಟೆ. ಅದಕ್ಕೆ ನಾನು ಸಾರಿ ಅಂತ ಕೇಳಬೇಕು. ಅತ್ತೆ ಪಾಪ ತುಂಬ ಒಳ್ಳೆಯವರು. ನನ್ನ ತಪ್ಪಾಯಿತು ಅಂದ ತಕ್ಷಣ ಅವರು ನನ್ನ ಕ್ಷಮಿಸಿ ನಕ್ಕಂತ ಮಾತಾಡ್ಬಿಡ್ತಾರೆ. ಅದಕ್ಕೆ ಅವ್ರು ಬಂದ ಮೇಲೆ ಅವ್ರನ್ನ ತಪ್ಪಾಯಿತು ಅತ್ತೆ ಅಂತ ಹೇಳಿ ಕೇಳಿಬಿಡ್ತೀನಿ ಅವ್ರನ್ನ. ಇನ್ನೂ ಅಡುಗೆ ಎಲ್ಲ ಮಾಡಬೇಕು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅನ್ನ ಸಾಂಬಾರು ಅಥವಾ ಅದು ಇದನ್ನ ನೆನೆ ಹಾಕಿದ್ನಲ್ಲ ಅದನ್ನು ಮಾಡಿಬಿಡ್ತೀನಿ. ಸೋಯಾಬೀನ್ ಸೆಂಗ್ಸು ಅದನ್ನು ಮಾಡಿ ಸ್ವಲ್ಪ ಆಮ್ಲೆಟ್ ಹಾಕಿ ಕೊಟ್ಬಿಡ್ತೀನಿ, ತಿನ್ನಲಿ ಅವರು. ಅತ್ತಿ ಬಂದ್ರೆ ಮತ್ತೆ ಬೈತಾರೆ ನನ್ನ, ಇನ್ನೂ ಮಾಡಿಲ್ಲ ಅಂತ ಹೇಳಿ. ಮೊದಲು ಹಸುವಾಗೈತೆ ಅನ್ನತಾರೋ, ಜಲ್ದಿ ಜಲ್ದಿ ಮಾಡಿಕೊಡ್ತೀನಿ. ಏನಾದರೂ ಮಾಡಲಿ. ಮತ್ತು ಹಿಂದಾಗಡೆ ಅವ್ರ ಕಡೆಯಿಂದ ಯಾಕೆ ಅನಿಸ್ಕೋದು? ಎಲ್ಲರ ಮುಂದೆ ಅನಿಸ್ಕೊಳಕ್ಕೆ ನನಗೂ ಆಗತ್ತಿಲ್ಲ. ಸುಮ್ಮನೆ ಎಲ್ಲರ ಮುಂದೆ ನಾನು ಅನಿಸ್ಕೊಂಡೆ ನಾನು ಚಂದಗೇಡಿ ಆಗಬಾರ್ದು. ಬಡ ಬಡ ಮಾಡಿಕೊಟ್ಬಿಡ್ತೀನಿ. ಮಾಡೋದ ಕರೆ ಅಂದಮೇಲೆ ಮತ್ತೆ ಯಾಕೆ ನಾನು ಅವ್ರ ಕಡೆಯಿಂದ ಅನಿಸ್ಕೊಳ್ಳಿ? ಅದಕ್ಕೆ ಜಲ್ದಿ ಜಲ್ದಿ ಮಾಡಿದ್ರೆ ಅವ್ರು ನನಗೆ ಅನ್ನಂಗೆ ಇಲ್ಲ. ನಾನು ಅವ್ರ ಕಡೆ ಅನಿಸ್ಕೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡಿನಿ. ಅತ್ತೆ ಸೊಸೆ ಜಂಜಾಟ ಸೀರಿಯಲ್ ಹೆಂಗೆ ಬರಾತ್ರಿ? ಎಲ್ಲರೂ ನೋಡತ್ತಾರಲ್ಲ, ಹೆಂಗೆ ಬರತ್ತದ ಅಂತೇಳಿ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಇವಾಗ ಒಂದು 2 ದಿನ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ನನ್ನ ಮಗನಿಗೆ ಆರಾಮಿರಾಗಿಲ್ಲ. ಸ್ವಲ್ಪ ಜ್ವರ ಅದು ಬಂದಿದ್ದು, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ಅವನಿಗೆ ಆರಾಮಾಗೈತಿ, ಹಾಗಾಗಿ ವಿಡಿಯೋ ಮಾಡಿ ಇವತ್ತು ಹಾಕಾತೀನಿ. ಅದಕ್ಕಾಗಿ ಇವತ್ತಿಂದ ಮತ್ತೆ ವಿಡಿಯೋ ಹಾಕ್ತೀನಿ. ಅವ್ನಿಗೆ ಹುಷಾರಿಲ್ಲ ಅಂತೇಳಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆಲ್ ಅಂತ ಟೈಪ್ ಮಾಡಿರಿ. ನಿಮ್ಗೆ ನಾನು ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ಫಸ್ಟ್ ನೋಡ್ಬೋದು. ಮತ್ತು ಪ್ರತಿಯೊಂದು ವಿಡಿಯೋನ ನೋಡ್ಬೇಕಾದ್ರೆ ಸ್ಕಿಪ್ ಮಾಡಿ ವಿಡಿಯೋನ ನೋಡೋಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದೆ ನೋಡ್ರಿ, ನಿಮ್ಗೆ ಎಲ್ಲ ರೀತಿಯಾದ ಕತೆ ಎಲ್ಲ ಪೂರ ಅರ್ಥ ಆಕತಿ. ಭಾಳ ಚಂದ ಬರತ್ರಿ ಅತ್ತೆ ಸೊಸೆ ಜಂಜಾಟ. ಇನ್ನೂ ಮುಂದೆ ಬರ್ತಾ ಭಾಳ ಚಂದ ಐತಿ. ನಿಮಗೆ ನೋಡಾಕತ್ರ ಅದು ಇನ್ನೂ ನೋಡಬೇಕು ಅಂತ ಅನಿಸ್ತೈತಿ. ಆ ರೀತಿ ಐತಿ ಸ್ಟೋರಿ. ಭಾಳ ಚಂದ ಐತಿ ಅಂತ ಹೇಳ್ತೀನಿ. ಬರೀ ಇವಾಗ ಅಡುಗೆ ಮಾಡ್ತೀನಿ. ಜಲ್ದಿ ಜಲ್ದಿ ಆಮ್ಲೆಟ್ ಮಾಡಿರಾತು. ಈ ಕಡೆಗೆ ನೋಡ್ರೆ ಸೋಯಾ ಚಂಕ್ಸ್ ಪಲ್ಯ ಆಗತೈತಿ, ಈ ಕಡೆ ಆಮ್ಲೆಟ್ ಆತು, ಅನ್ನೋದು ಎಲ್ಲ ಆಗೈತಿ. ಜಲ್ದಿ ಜಲ್ದಿ ಹಾಕೊಟ್ಬಿಡ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ಮತ್ತೆ ಹಿಂದಾಗಡೆ ಅತ್ತಿ ಮತ್ತೆ ಬಂದು ಇನ್ನೊಟ್ಟು ಬೈಕೊಂತ ಕುಂತು ಬಿಡ್ತಾರೆ. ನಾನು ಏನಾರು ಮಾಡತ್ತೀವ? ಇನ್ನ ಅಲ್ಲೇ ಹರಟಿ ಹೊಡ್ಕೊಂಡು ಕುಂತು ಬಿಟ್ಟಿದ್ಯೋ? ಏನು ಎಷ್ಟೊತ್ತು ಮಾಡ್ತೀನವ? ಏನು ಮಾಡತ್ತೀವೋ? ರೊಟ್ಟಿ ಮಾಡಂದ್ರೆ ಏನು ಮಾಡತ್ತೀನೋ? ಒಂದಿಟ್ಟು ರೊಟ್ಟಿ ಸೌಂಡ್ ಬರ್ವಾತು, ಏನು ಬರ್ವಾತು? ಮಾಡತ್ತೇನ್ರಿ ಅತ್ತಿ. ಆಮ್ಲೆಟ್ ಮಾಡೀನ್ರಿ, ಈ ಕಡೆ ಸೋಯಾ ಚಂಕ್ಸ್ ಪಲ್ಯ ಮಾಡೀನ್ರಿ, ಆಮೇಲೆ ಅನ್ನ ಮಾಡೇನ್ರಿ, ಸಾಂಬಾರ್ ಮಾಡೇನ್ರಿ. ಮತ್ತೆ ಇನ್ನೂ ಏನು ಮಾಡ್ಬೇಕ್ರಿ ಅತ್ತಿ? ರೊಟ್ಟಿ ಮಾಡ್ಬೇಕನ್ರಿ. ಮತ್ತೆ ನೀವು ಹಸುವಾಗೈತೆ ಅಂದ್ರಲ್ಲ, ರಾತ್ರಿ ಬೇಕಾದ್ರೆ ರೊಟ್ಟಿ ಮಾಡಿದ್ರಾಯ್ತು, ಇವಾಗ ಇದನ್ನ ಮಾಡ್ರಾಯ್ತು ಬಿಡು, ಬಡ ಬಡ ಉಣ್ಲಿ ಪಾಪ ಅಂತ ಹೇಳಿ ಜಲ್ದಿ ಜಲ್ದಿ ಮಾಡೀನ್ರಿ ಅತ್ತಿ. ಹೌದು, ಆಯ್ತು ಬಿಡು, ಮಾಡುವಲ್ಲಿ. ಮತ್ತೆ ಇನ್ನೇನು ಮಾಡು? ಮತ್ತೆ ನೋಡ್ರಿ ನಮಗೆ ಹೊಟ್ಯಾಗ ತಾಳ ಹಾಕತೈತಿ. ಜಲ್ದಿ ಜಲ್ದಿ ಮಾಡಿಕೊಡು. ಬಡ ಬಡ ತಿಂತ ನಾವು ಫಸ್ಟ್ ಅವ್ರಿಗೆ ಹಚ್ಕೊಡ್ತಾನು, ಆಮೇಲೆ ಬೇಕಿದ್ರೆ ನಾ ಹಚ್ಕೋತಾನು. ಆಯ್ತು ರತಿ, ನಿಮ್ಗೆ ನಾನು ಹಂಗೆಲ್ಲ ಮಾತಾಡಬಾರ್ದಾಗಿತ್ತು ರತಿ. ನಂದು ಏನಾದರೂ ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡ್ರತಿ. ತಪ್ಪಾಯ್ತು ರತಿ. ಏನು ಹೇಳುವ ಸೋಗ್ಲಾಡಿ? ಅತ್ತಾಗೊಂದು ಇತ್ತಾಗೊಂದು ಅಂದ ಅದೇನೋ ಅಂತಾರಲ್ಲ, ಮಂದಿ ಮುಂದೆಲ್ಲ ಅನ್ನೋದು. ಮತ್ತೊಳ್ಳಿ ಬಂದು ನನಗೆ ತಪ್ಪಾತಂತ ಕೇಳೋದು. ನೀನು ತಪ್ಪಾತನ ನನಗೆ ಬೇಕಾಗಿಲ್ಲ, ನಿನ್ನ ಕ್ಷಮಿಸೋದು ಇಲ್ಲ. ಓ, ನೀನು ಭಾಳ ಇದು ಮಾತಾಡೋದು ಕಲ್ತು ಬಿಟ್ಟಿದ್ದೀನಿ ನೀನು ಈಗಂತೂ. ಇಲ್ರತಿ, ಇನ್ನೊಮ್ಮೆ ಹಂಗೆಲ್ಲ ಅನ್ನಂಗಿಲ್ರಿ. ನನಗದು ನೀವು ನಮ್ಮ ಅಮ್ಮನ ಬಗ್ಗೆ ಅಂದ್ರಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂತ್ರತಿ. ಇಲ್ಲ ಅಂದ್ರೆ ನಾನು ನೀವೇನಂದ್ರು ನಾನು ಸುಮ್ಮನೆ ಇದ್ನಲ್ರತಿ. ಹೂನ ಅನ್ರಿ, ನಾನು ಅವ್ರಿಗೆ ಮಾಡಿ ಕೊಡ್ತೇನೆ ಅಂತಂದ್ರು ನೀವ ನನಗೆ ಸಿಟ್ಟಿಲೇ ಅಂದ್ರತಿ. ಅದಕ್ಕೆ ನಾನು ತಪ್ಪಾತ್ರತಿ, ಸಾರಿ ರೀ. ಆತ ತಗೋ, ಬಡ ಬಡ ಮಾಡು, ನಮ್ಗೆ ಹೊಟ್ಟೆಸ್ತತಿ. ಕ್ಷಮಿಸನ್ ತಗೋ, ನೀನು ಮಾಡು ಜಲ್ದಿ ಜಲ್ದಿ. ನಾಳಿಂದ ಸರಸ್ವತಿಗೆ ಏನು ಬೇಕು ಅದನ್ನು ಕೇಳಿ ಕ್ಯಾಸ ನೀನು ಮಾಡಿ ಈಗೀಗ ಕಟ್ಟಿ ಕಳಿಸು ನೋಡು. ಸರಿ ಆಯ್ತು ರೀ ಅತ್ತಿ. ಎಲ್ಲೆಲ್ಲದ ಎಲ್ಲ ಕೂಡ ಬಡ ಬಡ ಹಚ್ಕೊಂಡ್ಬಿಡ್ತೇನೆ ನಾನು.
ಬ್ಯಾಡ್ರಿ ಅತ್ತಿ, ನಾನು ಹಚ್ಕೊಡ್ತೇನೆ ತಗೋರಿ, ನೀವು ಒಯ್ದ್ರಿ ಬೇಕಿದ್ರ. ಹಂಗಾರೆ ಜಲ್ದಿ ಜಲ್ದಿ ಬರೀ ಹೇಳೋದ ಆತ್ಲಾ ನೀಯಾರ. ಇನ್ನೊಂದು ಆಮ್ಲೆಟ್ ಹಾಕಿ ಹಲ್ಸನ್ ತಡ್ರಿ ಅತ್ತಿ. ತಗೋರಿ ಅತ್ತಿ, ಹಚ್ಚಿದನ್ ನೋಡ್ರಿ. ಆಕಿ ಒಂದು ಮತ್ತು ಮಹೇಶ್ ಒಂದು ಹಚ್ಚನ್ ನೋಡ್ರಿ ಅತ್ತಿ, ಒಯ್ರಿ. ಸರಿ ಸರಿ ಆಯ್ತು ತಗೋ. ಅವು ಪಲ್ಯ ನೋಡ್ಕೊದ್ದೆಲ್ಲ ಬಂದ್ ಮಾಡಿಬಿಡೋದನ್ನ. ಆಯ್ತು ರೀ ಅತ್ತಿ. ಉರಿ ಒಂದು ಬಂದ್ ಮಾಡ್ಬೇಕಿವ, ಮತ್ತು ಅದೆಲ್ಲ ಪಲ್ಯ ಕುದತಂದಾರು, ಮತ್ತು ಹೊತ್ತಿರೋದು ಏನು ಮಾಡೋದು. ಆದ್ರೂ ಕ್ಷಮಿಸಿರ್ಬಿಡವ ಅತ್ತಿ, ಸಾಕು. ನನ್ನ ಮಕ್ಳು ಎಲ್ಲೂ ಹೋಗ್ಯಾರೇನು, ಬರೀ ಮನ್ಯಾಗ ಇರಂಗಿಲ್ಲ ಅಂತ ನೋಡು. ಏನು ಅವ್ನು ಹುಡ್ಕೊಂತ ಹೋಗ್ಬರ್ಬೇಕು, ಹೋಗಿ ಕರ್ಕೊಂಡು ಬರ್ತೇನೆ. ಅವರು ಅటు ಊಟ ಮಾಡ್ತಾರು, ಇವರು ಊಟ ಮಾಡಲಿ, ಅವ್ರನ್ನ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಆಮೇಲೆ ನಾನು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ. ಆಯ್ತು, ಇದೊಂದು ಆಮ್ಲೆಟ್ ತೆಗೆದಿಟ್ಟು ಹೋಗ್ತೀನಿ ಮತ್ತೆ. ಆಯಿತು, ಇನ್ನು ಎದ್ದಡ್ ಒಲಿ ಬಂದ್ ಮಾಡಿ ಹೋಗಿ ಹುಡುಗರು ನೋಡ್ಕೊಂಬರ್ತೀನಿ ಬಾ. ಅಮ್ಮ ಬರ್ತೀನಿ ಅಂತ ಹೇಳಿ ಇನ್ನೂ ಬರ್ತಾ ಇಲ್ಲ. ನನಗಂತೂ ಫುಲ್ ಹಸುವಾಗಿದೆ ನೋಡು ಸರು. ನಾನು ಹೋಗಿ ನೋಡ್ಕೊಂಡ್ ಬರ್ಲಾ? ಏನ್ ನೋಡ್ಕೊಂಡ್ ಬರ್ತೀಯ ಸರಸ್ವತಿ? ಅತ್ತೆ, ಅದು ಬಂದ್ರೆ ಅತ್ತೆ, ಇವ್ರಿಗೆ ತುಂಬಾ ಹಸುವಾಗಿದೆ ಅಂದ್ರು, ಅದಕ್ಕೆ ನೋಡ್ಕೊಂಡ್ ಬರ್ತೀನಿ. ಅಮ್ಮ ಇನ್ನೂ ಬರತ್ತಿಲ್ಲ ಅಂದ್ರು, ಅದಕ್ಕೆ ನೋಡ್ಕೊಂಡ್ ಬರ್ತೀನಿ ತಡಿ ಮಹಿ ಅಂತ ಹೇಳ್ತಾ ಇದ್ದೆ ಅತ್ತೆ. ಅಮ್ಮ ಘಮ ಘಮ ಅಂತಿದೆ ಅಮ್ಮ. ಏನ್ ಮಾಡಿದಾರಮ್ಮ ಅತಿಗೆ? ಆಕಿ ನೋಡು, ಆಮ್ಲೆಟ್ ಮಾಡ್ಯಾಳು, ಸಾಂಬಾರ್ ಮಾಡ್ಯಾಳು, ಆಮೇಲೆ ಇದು ಸೋಯಾಬೀನ್ ಚಂಕ್ಸ್ ಮಾಡ್ಯಾಳು, ಬೆಂಡಿಕಾಯಿ ಅಂತೂ ಬೆಳಿಗ್ಗೆ ಮಾಡಿದ್ದು, ಒಂದು 3-4 ಮಾಡ್ಯಾಳು, ಅನ್ನ ಮಾಡ್ಯಾಳು. ಚಪಾತಿ ರೊಟ್ಟಿ ಮಾಡ್ಬೇಕಾದ್ರೆ ಲೇಟ್ ಆಕತ್ರೈತಿ, ಅದಕ್ಕೆ ಇವನ್ನ ಮಾಡಿದ್ರಲ್ಲ. ಆಯ್ತು ಬಿಡ, ಚಲೋ ಆತಂತ ಅಂತಾನೆ. ತಗೋ ತಿನ್ನು, ಹಂಗಾಗೈತೆ ನೋಡು. ಅಮ್ಮ ಅತಿಗೆ ಏನ್ ಮಾಡ್ರು ಸೂಪರ್ ಆಗಿ ಮಾಡ್ತಾರಮ್ಮ. ಅವ್ರು ಏನ ಮಾಡಿದ್ರು ಅದು ಅಮೃತ ಇದ್ದಂಗೆ ಇರ್ತತಿ. ಭಾಳ ಚಲೋ ಮಾಡ್ತಾರಮ್ಮ. ಅವ್ರ ಅಡಿಗೆ ಅಂದ್ರೆ ನನಗೆ ಭಾಳ ಇಷ್ಟ ನೋಡಮ್ಮ. ಅತ್ತಿಗೆ ಬರಲ್ಲ ಅಂದ್ರ ಅಮ್ಮನ ಕೈ ರುಚಿ ಹೋಗೇ ಬಿಡ್ತೇನು ಅಲ್ಲ ನಿನಗ? ಅಮ್ಮ ಜಲ್ದಿ ಕೊಡಮ್ಮ, ಹೊಟ್ಟೆ ಫುಲ್ ಹಸದ್ ಬಿಟ್ಟಿದೆ. ಘಮ ಘಮ ಅನ್ನೋ ಸ್ಮೆಲ್ಲಿಗಂತೂ ಇನ್ನೂ ಬಾಯಲ್ಲಿ ನೀರು ಬರ್ತಾ ಇದೆ ಅಮ್ಮ. ತಗೋ ಸರಸ್ವತಿ, ನೀನು ತಗೋ, ತಿಂದ್ಬಿಡು. ಇಲ್ಲ ಅತ್ತಿ, ನಾವಿಬ್ರು ಒಂದೇ ಪ್ಲೇಟಲ್ಲೇ ಊಟ ಮಾಡ್ತೀವಿ, ಅದನ್ನ ನೀವೇ ಊಟ ಮಾಡಿ ಅತ್ತಿ. ಅಯ್ಯ, ನಾನು ನನ್ನ ಗಂಡನ ಜೊತೆನೇ ಊಟ ಮಾಡ್ತಾನು. ಊಟ ಮಾಡಿ ಒಂದೇ ಪ್ಲೇಟ್ನೇ ಊಟ ಮಾಡ್ರ ಹೊಟ್ಟೆ ತುಂಬತೈತಿ. ಮೊದ್ಲು ಅವ್ನು ಹಸು ಆಗೈತೆ ಅನ್ನತಾನು, ಮತ್ತೇನೋ ಅದ್ರಾಗ ತಿಂದ್ಬಿಟ್ರ ಮತ್ತೆ ಅವ್ನ ಹೊಟ್ಟೆಲಿ ತುಂಬಬೇಕು. ತಗೋ ಇದನ್ನ ತಿನ್ನು, ನಾನು ಹೋಗಿ ತಗೊಂಬರ್ತೀನಿ. ತಾಟ ಹಚ್ಚಿದಾಳ ಅಂತಾಕಿ, ನಾನು ಹೋಗಿ ತಗೊಂಬರ್ತೀನಿ. ತಗೋ ನೀನು ತಿನ್ನು. ಆಯ್ತು ಕೊಡ್ರಿ ಅತ್ತಿ. ಇಷ್ಟು ಘಮ ಘಮ ಅನ್ನತೈತ್ರಿ ಅತ್ತಿ, ಇದು ಭಾಳ ಚಲೋ ಅನ್ಸಾತ್ ನೋಡ್ರಿ. ನೋಡಾಕನ ಹಿಂಗ ಅನ್ಸಾತಿ, ತಿಂದ್ರೆ ಹೆಂಗಿರ್ತೈತೆ ನೋಡತ್ತಿ. ಮೊದಲ ಟೇಸ್ಟ್ ನೋಡ್ತೇನೆ ರತ್ತಿ. ಈ ಅಡಿಗೆ ಅಷ್ಟು ರುಚಿ ಮಾಡ್ತಾಳು. ಪಾಪ ಏನ್ ಮಾಡೋದು, ನಾಳೆ ಸಿಟ್ಟು ಬಂದಿರೋದು ಮಾತಂತಾನು, ಮತ್ತೆ ಅನಿಸ್ಕೊತಾಳು. ಮತ್ತೆ ಏನ್ ಮಾಡೋದಿನ ಹಂಗ ಮತ್ತೆ ಮನಿ ಅಂದ್ಮೇಲೆ ಇರುದು ಹೋಗುದು ಅನ್ನೋದು ಮಾಡೋದೆಲ್ಲ ಇರ್ತತಿ. ನಿನಗೂ ಯಾವ ಸಿಟ್ನಾಗ ಏನ್ರ ಅಂದ್ರ ಏನು ಅನ್ಕೊಳಕ್ ಹೋಗ್ಬೇಡವ. ಆಯ್ತು ರತ್ತಿ, ನೀವು ನಮ್ಮ ಅಮ್ಮ ಇದ್ದಂಗಲ್ ರತ್ತಿ. ನಾನು ಯಾಕೆ ಅನ್ಕೊಳ್ರಿ, ನಾನು ಏನು ಅನ್ಕೊಳಂಗಿಲ್ಲ. ನೀವು ಊಟ ಮಾಡಿರತ್ತಿ, ನಿಮ್ಮನ್ ಬಿಟ್ಟು ಊಟ ಮಾಡಾಕ ಮನ್ಸಿಗೆ ಒಂಥರ ಬೇಜಾರಾಗತ್ತಿ. ಆಯ್ತು ಮಾಡ್ತೇನೆ ನಾನು, ನೀವು ಮಾಡ್ರಿ, ನಾನು ತೊಗೊಂಬರ್ತೇನೆ ಹೋಗಿ. ಅತ್ತಿ ತಗೋರಿ, ನೀವು ಊಟ ಮಾಡ್ರಿ. ನಾನು ಹುಡುಗರ್ನ ಹೋಗಿ ಹುಡ್ಕೊಂಡ ಅಲ್ಲಿ ಪಾರ್ವಕ್ಕ ಮನ್ಯಾಗ ಅದ ಬಂದಿದ್ರು ನೋಡಿ, ನಾನು ಕರ್ಕೊಂಬರ್ತೇನೆ. ನೀವು ಊಟ ಮಾಡ್ರಿ ಅತ್ತಿ. ತಗೊಂಬಂದಿ ಇರ್ಲಿ ಬಿಡ್ಬೇಕಲ್ಲ, ನಾನು ಅವ್ರು ಬಂದ್ಮೇಲೆ ಊಟ ಮಾಡ್ತಿದ್ನಿ, ಈಗ ಯಾಕೆ ತಗೊಂಬಂದಿ? ಇರ್ಲಿ ಮಾಡ್ರಿ ಅತ್ತಿ, ಟೈಮ್ ನೋಡಿ 3:30 ಆಗೈತ್ರಿ. ನೀವು ಊಟ ಮಾಡ್ರಿ. ಮಾಮಾರ ಮತ್ತೆ ಹುಡುಗರು ಎಲ್ಲಿದಾರ ನೋಡಿ ಕರ್ಕೊಂಬರ್ತೇನೆ ರತ್ತಿ ನಾನು. ಮತ್ತೆ ನಿಂದು ಊಟ? ಹುಡುಗನ ಕರ್ಕೊಂಬಂದು ಅವ್ರ ಜೊತೆ ಊಟ ಮಾಡ್ತೇನೆ. ನೀವು ಮಾಡ್ರಿ ಅತ್ತಿ. ಅಕ್ಕ ಊಟ ಮಾಡೋಣ ಬನ್ನಿ ಅಕ್ಕ. ಅತಿಗೆ ನಂದು ತಪ್ಪಾಯ್ತು, ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಏನ್ರ ಅಂದ್ರೆ ನನಗೆ ಕ್ಷಮಿಸ್ಬಿಡ್ರಿ ನಿಮ್ಮ ಮಗ ಅನ್ಕೊಂಡ. ಮಹೇಶ್, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಕೋಪ ಇಲ್ಲ. ಏನು ನೀನೇ ನಂಗೆ ಅನ್ಕೊಳಕ್ ಹೋಗ್ಬೇಡ. ನಾನು ಅದನ್ನ ಕಡೆ ಕಿವಿಯಿಂದ ಕೇಳಿ ಕಡೆ ಕಿವಿಯಿಂದ ಮರ್ತೇನೆ. ಊಟ ಮಾಡ್ರಿ ಎಲ್ಲರೂ. ನಾನು ಹುಡುಗರನ್ನ ಕರ್ಕೊಂಬರ್ತೇನೆ. ಅತ್ತಿ ನಾನು ಹೋಗಿ ಬರ್ತೇನೆ ರೀ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಇಲ್ಲ ನೀವು ಊಟ ಮಾಡಿ ಅದಕ್ಕೆ. ಹೌದು ಅಕ್ಕ, ಅವ್ರು ಹೋಗಿ ಬರ್ತಾರ. ಬೇಕಾದ್ರೆ ನೀನು ಊಟ ಮಾಡ್ಬಾ ಅಕ್ಕ. ಬೇಡ ಬೇಡ, ಅವರು ಒಂದು ಕಡೆ ಇರಂಗಿಲ್ಲ ಮಹೇಶ, ಅದಕ್ಕೆ ನಾನು ಹೋಗಿ ಬರ್ತೇನೆ. ನೀವು ಊಟ ಮಾಡ್ರಿ. ಸರಿ ಸರಿ ಆಯ್ತು, ಹೋಗಿ ಬರೋವು. ನಾವು ಊಟ ಮಾಡ್ತಿರ್ತೇವೆ. ನೀವು ಆಮೇಲೆ ನೀವು 4 ಮಂದಿ ಊಟ ಮಾಡ್ರಿ ಹಂಗಾರೆ. ಸರಿ ಆಯ್ತು ರೀ ಅತ್ತಿ. ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕ್ಸ್ಕೊಡ್ರಿ. ಆಯ್ತು ನೋಡ್ರಿ ಅತ್ತಿ, ಹೋಗಿ ಬೇಕಿದ್ರೆ ಹಾಕೊಂಡು ಬರತ್ತಿ. ಹಾಂ ಆಯ್ತು, ಹಾಕ್ತನು. ನೀನು ಹೋಗಿ ಬರೋ ಹುಡುಗರನ್ನ ಕರ್ಕೊಂಬ, ಪಾಪ ಅವಕ್ಕೂ ಹಸು ಆಗಿರ್ಬೇಕು. ಹ್ಞೂ ರೀ ಅತ್ತಿ. ನೀನು ಕುದ್ರಮ್ಮ, ಹಂಗಾದ್ರೆ 3 ಜನ ಕೂಡಿ ಊಟ ಮಾಡೋಣ. ನೀವು ಮಾಡ್ರಿ. ಹಾಂ ಅಮ್ಮ, ಖಾರ ಸ್ವಲ್ಪ ಖಾರ ಆಗಿದೆಯಮ್ಮ. ಬೆಂಡೆಕಾಯಿ ಪಲ್ಯ ಹೇಗಾಗಿದ್ವಾ ಸರಸ್ವತಿ? ಅಡಿಗೆ ಚಲೋ ಆಗೈತಿ. ಹೆಂಗ್ ಮಾಡ್ಯಾಳ ನಿಮ್ಮ ಅಕ್ಕ? ಮಸ್ತ್ ಆಗೈತಿ ನೋಡ್ರಿ ಅತ್ತಿ, ಭಾರಿ ಆಗೈತ್ರಿ. ನನಗದು ಹಿಂಗದು ಮಾಡಕ ಬರಂಗಿಲ್ಲ ಬಿಡ್ರಿ ಅತ್ತಿ. ಆಯ್ತಾಯ್ತು, ಊಟ ಮಾಡ್ರಿ. ಅಯ್ಯೋ, ನೀರ ತೊಗೊಂಬರ್ಲಿಲ್ಲಲ್ಲ? ತೊಗೊಂಬರ್ತೇನೆ ತಡಿ ಅಪ್ಪ ನಾನು ಹೋಗಿ.